ಯತ್ನಾಳ್ ಹೊಸ ಪಕ್ಷ ಕಟ್ತಾರ ಅಥವಾ ಕಾಂಗ್ರೆಸ್ ಅನ್ನ ಸೇರ್ಪಡೆಗೊಳ್ತಾರ? ಕುತೂಹಲ ಮೂಡಿಸಿದೆ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರ ಮುಂದಿನ ನಡೆ. ಉಚ್ಚಾಟನೆ ಬೆನ್ನಲ್ಲೇ ಯತ್ನಾಳ್ ಭೇಟಿ ಮಾಡ್ತಾ ಇದ್ದಾರೆ ಕೈ ನಾಯಕರು, ಅವರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಯತ್ನಾಳ್ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ ಮುಖಂಡ ಅನಿಲ್ ಕುಮಾರ್ ಪಾಟೀಲ್. ಧಾರವಾಡ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷರು ಅನಿಲ್ ಕುಮಾರ್ ಖಾಸಗಿ ಹೋಟೆಲ್ನಲ್ಲಿ ಸುಮಾರು 1 ಗಂಟೆಗಿಂತ ಹೆಚ್ಚು ಕಾಲ ಮಾತುಕತೆ ನಡೆದಿದೆ ಇಬ್ಬರ ಮಧ್ಯೆ. ಭೇಟಿಯ ರಹಸ್ಯ ಬಿಟ್ಟು ಕೊಡ್ತಾ ಇಲ್ಲ ಇಬ್ಬರು ನಾಯಕರು. ಅಂದರೆ ಯತ್ನಾಳ್ಗೆ ಸಹಜವಾಗಿಯೇ ವರ್ಚಸ್ಸು ಉತ್ತರ ಕರ್ನಾಟಕ ಭಾಗದಲ್ಲಿದೆ. ಅಂತಹ ಏನು ಹೇಳಿಕೊಳ್ಳುವಂಥ ವರ್ಚಸ್ಸೇನಿಲ್ಲ ಇದೆ. ಅವರ ಒಂದು ಹಿಂದುತ್ವ, ಅದಕ್ಕೆ ಅವರ ಅಭಿಮಾನಿಗಳು ಇದ್ದಾರೆ. ಲಿಂಗಾಯತ ಸಮುದಾಯದಲ್ಲೂ ಕೂಡ ಅವ್ರನ್ನ ಫಾಲೋ ಮಾಡುವಂಥವ್ರು ಇದ್ದಾರೆ. ಸಹಜವಾಗಿಯೇ ಅವರಿಗೆ ಆಫರ್ಗಳು ಬಂದೇ ಬಂದಿರುತ್ತೆ. ಆದರೆ ಅವ್ರ ಮನಸ್ಥಿತಿ ಕಾಂಗ್ರೆಸ್ಗೆ ಹೋಗೋದಿದೆಯಾ? ಖಂಡಿತವಾಗ್ಲೂ ಕಾಂಗ್ರೆಸ್ಗೆ ಹೋಗೋದಿಲ್ಲ. ಕಾಂಗ್ರೆಸ್ನ ನಾಯಕರು ಕೂಡ ಯತ್ನಾಳ್ ಅವ್ರನ್ನ ಆಹ್ವಾನ ಮಾಡಲಿಕ್ಕೆ ವಿರೋಧವನ್ನು ಮಾಡ್ತಾರೆ ಸಹಜವಾಗಿ ಕೂಡ. ಅದರ ಜೊತೆಗೆ ಈಗ ಯತ್ನಾಳ್ ಹೊಸ ಪಕ್ಷ ಕಟ್ತೀವಿ ಅನ್ನುವಂಥ ಮುನ್ಸೂಚನೆಯನ್ನು ನಿನ್ನೆ ಕೊಟ್ಟಿದ್ದಾರೆ. ವಿಜಯದಶಮಿಗೆ ನಾನು ಅನೌನ್ಸ್ ಮಾಡ್ತೀನಿ ಅಂತೇಳಿ ಮತ್ತು ಎಲ್ಲ ಕಡೆ ಹೋಗ್ತಾ ಇದ್ದಾರೆ, ಸುತ್ತಾ ಇದ್ದಾರೆ, ಹೊಸ ಪಕ್ಷ ಕಟ್ಟುವಂತಹ ಆ ತುಡಿತದಲ್ಲಿದ್ದಾರೆ. ಬಟ್ ಆದರೂ ಕೂಡ ಯಾಕೆ ಬಿಡಬೇಕು ನಾವು? ಯತ್ನಾಳ್ ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಡ್ಬಿಟ್ರೆ BJPಯ ಸ್ವಲ್ಪ ಮತಗಳನ್ನು ಸೆಳೆದುಕೊಳ್ಳುವಂಥ ಒಂದು ಪ್ರಯತ್ನ ಆದರೂ ಆಗ್ಬೋದು. ಜೊತೆಗೆ ಆ ಸಮುದಾಯ, ಲಿಂಗಾಯತ ಸಮುದಾಯವನ್ನು ಕೂಡ ನಾವು ಸೆಳೆದುಕೊಳ್ಬೋದು. ಕಂಪ್ಲೀಟಾಗಿ ಆಗದೇ ಇದ್ದರೂ ಕೂಡ ಭಾಗಶಃ ಆದರೂ ಹಾನಿ ಮಾಡ್ಬೋದು, ಡ್ಯಾಮೇಜ್ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಿಗೆ ಇರ್ಬೋದು.